ಅಣ್ಣ ನಮಸ್ಕಾರ. ನಮಸ್ತೆ ಸರ್. ಅಣ್ಣ ಇಲ್ಲಿ ಶಿಡ್ಲಘಟ್ಟದಲ್ಲಿ ಏನು ಪ್ರಾಬ್ಲಮ್ ಇದೆ ಮೇಜರ್ ಆಗಿ? ಸರ್, ಶಿಡ್ಲಘಟ್ಟದಲ್ಲಿ ಮೇಜರ್ ಆಗಿ ಇರ್ತಕ್ಕಂಥದ್ದು ಇವಾಗ ನೀರು. ಮನುಷ್ಯನಿಗೆ ಮತ್ತು ದನಕರುಗಳಿಗೆ ಅಥವಾ ರೈತರಿಗೆ ಬೇಕಾಗಿದ್ದು ಮೂಲ ನೀರಿನ ವ್ಯವಸ್ಥೆ. ಅದೇ ರೀತಿ ಚರಂಡಿಗಳು ಮತ್ತು ಈಗ ಕೆಲವೊಂದು ಊರುಗಳಿಗೆ ಬಸ್ ಸೌಕರ್ಯ ಇಲ್ಲ, ಮತ್ತು ಹುಡುಗರಿಗೆ ಸರಿಯಾದ ಸಮಯದಲ್ಲಿ ಬಸ್ ಸಿಗೋದಿಲ್ಲ. ಅದೊಂದು ಪ್ರಾಬ್ಲಮ್ ಇದೆ ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ. ಮತ್ತು ರೈತರಿಗೆ ಇದ್ದಂಥ ಬೆಳೆಗಳಿಗೆ ಸರಿಯಾದ ತರಕಾರಿ ಸಾಗಾಣಿಕೆ ಮಾಡಬೇಕಾದ ಸಮಯದಲ್ಲಿ ಸರಿಯಾದಂಥ ವ್ಯವಸ್ಥೆ ಇಲ್ಲ, ಅವರಿಗೆ ಸರಿಯಾದ ಬೆಲೆ ಸಿಗೋದಿಲ್ಲ. ಹೀಗಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ನಮ್ಮ ಈಗಾಗಲೇ ಒಂದು 4 ಜನ ಏನೋ ಸಮಾಜ ಸೇವಕರು ಮತ್ತು ಮುಖಂಡರಿದ್ದಾರೆ. ಅದರಲ್ಲಿ ಈಗ ಇರತಕ್ಕಂಥವರು ಆಂಜನಪ್ಪ ಪುಟ್ಟಣ್ಣವರು ಈಗ ಒಂದು ಒಳ್ಳೆಯ ಜನಗಳಿಗೆ ಒಂದು ಒಳ್ಳೆಯ ಸೌಕರ್ಯ ಇರ್ಬೋದು, ಪ್ರತಿಯೊಂದು ಮನೆಯಾಗ ಅವ್ರು ಏನು ಕೋವಿಡ್ ಟೈಮಲ್ಲಿ ಏನು ಮಾಡಿದ್ದಾರೆ ಅನ್ನೋದು ಇಡೀ ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ಒಂದು ಇದಿದೆ. ಇರತಕ್ಕಂಥಲ್ಲಿ ಈ ಶಾಸಕರು ಸ್ವಲ್ಪ ಈಗ ಸರ್ಕಾರದಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋದರೆ ಮಾತ್ರ ಇಲ್ಲಿ ಶಿಡ್ಲಘಟ್ಟದಲ್ಲಿ ಅನುಕೂಲ ಆಗುತ್ತೆ. ಶಾಸಕರು ಯಾವಾಗ ಅವರು ಇದು ಮಾಡ್ತಾರೋ ಅದು ಇಲ್ಲಿನೂ ಅಭಿವೃದ್ಧಿ ಶೂನ್ಯ ಆಗುತ್ತೆ. ಅದರಿಂದ ಶಾಸಕರು ಸರ್ಕಾರದಲ್ಲಿ ಒಂದು ಒಳ್ಳೆಯ ಬಾಂಧವ್ಯ ಇಟ್ಕೊಂಡು ಈ ಊರಲ್ಲಿ ಇರ್ತಕ್ಕಂಥ ಸೌಕರ್ಯ ಏನೇ ಇರಲಿ, ನೀರಿನ ವ್ಯವಸ್ಥೆ ಇರಲಿ, ಚರಂಡಿ ಇರ್ಬೋದು, ಮತ್ತು ರೈತರಿಗೆ ಈಗಾಗಲೇ HNVL KCVLನ ನೀರು ಈಗಾಗಲೇ ತೊಗೊಂಬರ್ತಾ ಇದ್ದಾರೆ. ಅದ್ರ ಬಗ್ಗೆ ನಮಗಂತೂ ತುಂಬ ನೋವಿದೆ. ಯಾಕಂದರೆ ಅಲ್ಲಿ ಬರ್ತಕ್ಕಂಥ ನೀರು ಫ್ಲೋರೈಡ್ ನೀರು, ಅದು 3ನೇ ಹಂತ ಶುದ್ಧೀಕರಣ ಮಾಡಿದ್ರೆ ನಮಗೆ ಏನಾದರೂ ನಮಗೆ ಇಲ್ಲಿ ದನಕರುಗಳಿರ್ಬೋದು ಮತ್ತು ಗಿಡ ಮರಗಳಿಗೆ ಇನ್ನೊಂದು ಎಲ್ಲಕ್ಕೂ ಅನುಕೂಲ ಆಗುತ್ತೆ. ನೀವು ಎಣ್ಣೆ ಶುದ್ಧೀಕರಣ ಮಾಡಿಬಿಟ್ಟು ನೀರು ನಿಂಗುತ್ತೆ ಅಂತಂದರೆ ಏನು ಪ್ರಯೋಜನ? ಹಿಂಗೋ ನೀರೇ ನಾವು ನೀರು ಕುಡಿಯೋದು. ಈಗ ಸುಮಾರು ಬೋರ್ವೆಲ್ಗಳು ಕೆರೆಯಲ್ಲಿ ಬೋರ್ವೆಲ್ ಹಾಕಿದ್ದಾರೆ. ಆ HNVL ನೀರು KCVL ನೀರು ಅದಕ್ಕೆ ಬರ್ತವೆ ಕೆರೆಗಳಿಗೆ. ಆ ನೀರೇ ನಾವು ಕುಡಿತಾ ಇದ್ದೀವಿ. ಸುಮಾರು ಈಗ ಗರ್ಭಕೋಶದಾಗ ಹೆಂಗಸರಿಗೂ ಗರ್ಭಕೋಶದ ತೊಂದರೆ ಆಗುತ್ತೆ, ಮತ್ತು ಹಲ್ಲುಗಳು ಒಂಥರ ಆಗುತ್ತೆ. ಭಾಳ ಸಮಸ್ಯೆ ಇದೆ. ಏನೇ ಮಾಡಿ ಈ ಸರ್ಕಾರದಲ್ಲಿ ಮತ್ತು ಮಾನ್ಯ ಮುಖ್ಯಮಂತ್ರಿ ಇರ್ಬೋದು, ಮಾನ್ಯ ನೀರಾವರಿ ಸಚಿವರು ಇರ್ಬೋದು, ನಮ್ಮನ್ಯ ಶಾಸಕರು ಇರ್ಬೋದು, ಇಲ್ಲಿನ ಮುಖಂಡರು ಇರ್ಬೋದು, ತಾವು ದಯಮಾಡಿ ನೀರಿನ ವಿಚಾರದಲ್ಲಿ ಎಲ್ಲ ಒಂದು ಬೆಂಬಲ ಕೊಟ್ಟು ಒಳ್ಳೆಯ ಕುಡಿಯಲಿಕ್ಕೆ ಒಳ್ಳೆಯ ಶುದ್ಧವಾದ ನೀರನ್ನು ಕೊಟ್ಟರೆ ಮಾತ್ರ ಈ ಇದರಲ್ಲಿ ರೈತರಿಗೆ ಮತ್ತು ಜನಗಳಿಗೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. 3 ವರ್ಷ ಸರ್ಕಾರ ಆಡಳಿತ ನಡೀತಾ ಇದೆ. ಈಗ 3 ವರ್ಷದಲ್ಲಿ ನಮ್ಮ ಶಿಡ್ಲಘಟ್ಟ ತಾಲೂಕು ಎಷ್ಟು ಅಭಿವೃದ್ಧಿ ಆಗಿರ್ಬೋದು ನಿಮ್ಮ ಪ್ರಕಾರ? ಶಿಡ್ಲಘಟ್ಟ ತಾಲೂಕಿನಲ್ಲಿ ಅಭಿವೃದ್ಧಿ ಕಾಣ್ತಾ ಇದೆ. ಈಗಾಗಲೇ ರೇಷ್ಮೆ ಹೈಟೆಕ್ ಮಾರ್ಕೆಟ್ ಅನ್ನೋದು ಈಗಾಗಲೇ ನಡೀತಾ ಇದೆ. ಮತ್ತು ಕೆಲವೊಂದು ರಸ್ತೆಗಳು ಏನೋ ನಮ್ಮ ಶಾಸಕರು ಅನುದಾನದಲ್ಲಿ ಏನೋ ಕೆಲವು ಮಾಡಿದ್ದಾರೆ ಅಂತ ಅನಿಸುತ್ತೆ. ಏನೇ ಆದರೂ ಕಾಂಗ್ರೆಸ್ ಸರ್ಕಾರ ಇನ್ನೂ ಹೆಚ್ಚಿನ ಒಂದು ಅಭಿವೃದ್ಧಿ ಗಮನಿಸಬೇಕು. ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಸಹ ಒಂದು ಒಳ್ಳೆಯ ನಾಯಕರು, ಅವರು DK ಶಿವಕುಮಾರ್ ಅವರು ಸಹ ಶಿಡ್ಲಘಟ್ಟಕ್ಕೆ ಸ್ವಲ್ಪ ಒಳ್ಳೆಯ ಅನುದಾನ ಕೊಟ್ಟು ಇನ್ನೂ ಹೆಚ್ಚು ಅಭಿವೃದ್ಧಿ ಪಡಿಸಬೇಕಾಗಿ ನಮ್ಮಲ್ಲಿ ಒಂದು ವಿನಂತಿ. ಮತ್ತೆ ಇಲ್ಲಿ ಪುಟ್ಟಾಂಜನಪ್ಪ ಮತ್ತೆ ಇವ್ರು ಇದಾರಲ್ಲ, ರಾಜುಗೌಡ್ರು ಇದ್ದಾರೆ. ಇವರಿಬ್ಬರಲ್ಲಿ ನಿಮ್ಮ ಸಪೋರ್ಟ್ ಯಾರಿಗಿರ್ಬೋದು? ಸರ್, ಯಾರು 100 ಜನ ಹೇಳಿ, ನಾಯಕನಾದವನು ಒಂದು ಒಳ್ಳೆಯ ಇರಬೇಕು, ಮಾತಾಡಬೇಕು, ಒಳ್ಳೆ ಹಿಡಿತಾ ಇರಬೇಕು. ಆ ಗುಣಗಳು ಯಾರ ಹತ್ರ ಇದೆ ಅಂದರೆ ಅದು ಆಂಜನಪ್ಪ ಬಿಟ್ಟರೆ ಇನ್ನು ಯಾರ ಹತ್ರ ಇಲ್ಲ. ಒಳ್ಳೆಯ ಗುಣ, ಒಳ್ಳೆಯ ನಡತೆ, ಒಳ್ಳೆಯ ಬಾಂಧವ್ಯ, ಎಂಥ ಚಿಕ್ಕ ಮಕ್ಕಳೇ ಆಗಲಿ, ಎಂಥ ಒಳ್ಳೆಯ ಇದಾಗಲಿ, ಆಂಜನಪ್ಪನವ್ರು ಇರ್ತಕ್ಕಂಥ ಒಂದು ಒಳ್ಳೆಯ ಭಾವನೆ ರಾಜಗೌಡ ಹತ್ರ ಇಲ್ಲ. ಅವ್ರು ಹೇಳ್ಬೋದು, ಇತ್ತೀಚಿನ ದಿನಗಳಲ್ಲಿ ಇಡೀ ನಮ್ಮ ತಾಲೂಕಿನಲ್ಲಿ ಮತ್ತು ಇಡೀ ರಾಜ್ಯವೇ ನೋಡಿದೆ ಅವರ ಏನೋ ಭಾವನೆ, ಅವರೊಂದು ನಡವಳಿಕೆ, ಅವರೊಂದು ಇದು. ಹಾಗಾಗಿ ಆಂಜನಪ್ಪನವ್ರಿಗೆ ಈ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಕೊಟ್ಟರೆ 100% ಅವ್ರು ಗೆಲ್ತಾರೆ. ಮುಂದಿನ ಚುನಾವಣೆಯಲ್ಲಿ ನೀವು ಯಾರು ಸಪೋರ್ಟ್ ಮಾಡ್ಬೋದು? ನಾವು ಆಂಜನಪ್ಪ ಪುಟ್ಟವರಿಗೆ. ನಿಮ್ಮ ಹೆಸರು? ದೇವರಾಜ್ ಆನೂರು, ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ನೀರಾವರಿ ಹೋರಾಟಗಾರರು. ಅಣ್ಣ, ಇಲ್ಲಿ ಶಿಡ್ಲಘಟ್ಟ ತಾಲೂಕದಲ್ಲಿ ಏನು ಸಮಸ್ಯೆಗಳಿದೆ ಪ್ರೆಸೆಂಟ್ ಆಗಿ ನಿಮಗೆ? ಈ ಬಸ್ಸುಗಳು ಕಡಿಮೆ, ಈ ಹೆಂಗಸರು ಓಡಾಡೋದು ಜಾಸ್ತಿ, ಹೆಂಗಸರು ಬಸ್ಸುಗಳು ಕಡಿಮೆ. ಅದಕ್ಕೆ ಸ್ಕ್ರೂ ಜಾಸ್ತಿ ಮಾಡಬೇಕು, ಡ್ರೈವರ್ ಕಂಡಕ್ಟರ್ನ ಜಾಸ್ತಿ ಮಾಡಬೇಕು, ಬಸ್ಸುಗಳಿಗೆ ಸ್ವಲ್ಪ ಕೊಡಬೇಕು. ಇರೋ ಬಸ್ಸುಗಳಿಗೆಲ್ಲ ಹಳೆ ಪೇರ್ ಪಾರ್ಟ್ಸ್ ಎಲ್ಲ ತಂದು ಕೊಡಬೇಕು. ಈ ಕರೆಂಟ್ದು 200 ಯೂನಿಟ್ ಫ್ರೀ ಅಂತಾರ ಈ ಕಾಂಗ್ರೆಸ್ ಗೌರ್ಮೆಂಟು. ಕರೆಂಟ್ದು ಅದು 400 ಯೂನಿಟ್ ವಸೂಲು ಮಾಡ್ತಾರೆ. ಅದು ಖುದ್ದ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಬಡವರು ಯಾರು, ಸಾಹುಕಾರ ಯಾರು ಅನ್ನೋದು ನೋಡಿ
ಮಾಡಿದರೆ ಅದು ಉತ್ತಮ ಸರ್. ಬೇರೆ ಇನ್ನೇನು ಸಮಸ್ಯೆಗಳಿದೆ ಇಲ್ಲಿನ ಸರ್ಕಾರ ಈಗ ಇಲ್ಲಿರೋ ಶಾಸಕರು ಯಾವ ತರ ಕೆಲಸಗಳು ಮಾಡ್ತಾವ್ರೆ? ಶಾಸಕರನ್ನ ಚೆನ್ನಾಗಿ ಕೆಲಸ ಮಾಡ್ತಾರೆ, ಹೋದವ್ರನ್ನ ಸ್ಪಂದಿಸ್ತಾರ. ರೇವಣ್ಣವರು ಏನು ತೊಂದರೆ ಇಲ್ಲ, ಹೋದವ್ರನ್ನ ಸ್ಪಂದಿಸ್ತಾರ ರೇವಣ್ಣವರು. ನಾವು ಹೇಳಿದ ಕೆಲಸ ಏನೋ ಬಂದ್ರೆ ಪಾಪ ಕೈ ಚಾಚ್ತಾರೆ, ಅವ್ರದ್ದೇನು ತೊಂದರೆ ಇಲ್ಲ ಸರ್. ಅಭಿವೃದ್ಧಿ ಆಗ್ತೈತೆ ಅವರ ಫೀಲ್ಡ್? ಏನು ಅವ್ರು ಕೊಟ್ಟಿದ್ದ ಅನುದಾನದಲ್ಲಿ ಅಭಿವೃದ್ಧಿ ಮಾಡ್ತಾವ್ರೆ ಸರ್. ಅವ್ರಿಗೆ ಏನು ಕೊಡ್ತಾರೋ ಅದರಲ್ಲಿ ಅವರು ಹೆಚ್ಚಿಗೆ ಕಿತ್ಲಾಡಂಗಿಲ್ಲಲ್ಲ. ಇವಾಗ ಅವ್ರು ಏನು ಕೊಡ್ತಾರೋ ಅದನ್ನ ಅಭಿವೃದ್ಧಿ ಮಾಡ್ತಾವ್ರೆ. ಮುಂದಿನ ದಿನಗಳಲ್ಲಿ ಶಿಡ್ಲಘಟ್ಟ ತಾಲೂಕಿಗೆ ಏನೇನು ಅವಶ್ಯಕತೆ ಇದೆ ಅಂತ ಬೇಕು ಅಂತ ಕೇಳ್ತೀರಾ? ನಮಗೆ ಶಿಡ್ಲಘಟ್ಟ ತಾಲೂಕದಲ್ಲಿ ಬೇಕಾದಷ್ಟು ಸರ್ಕಾರಿ ಜಮೀನುಗಳಿವೆ ಸರ್. ಈ ಸರ್ಕಾರ ಗೋಮಾಳ ಜಮೀನೆಲ್ಲ ಬೇಕಾದಷ್ಟು ಐತೆ. ಅದರಲ್ಲಿ ಒಳ್ಳೊಳ್ಳೆ ಫ್ಯಾಕ್ಟ್ರಿಗಳು ಮಾಡಿ, ಫ್ಯಾಕ್ಟ್ರಿಗಳು ಇಂಡಸ್ಟ್ರಿಯಲ್ ಮಾಡಿ ಬಡವರಿಗೆ ಸವರಿಗೆ ಕೂಲಿ ಕಾರ್ಮಿಕರಿಗೆ ಅನುಕೂಲವಾಗಂಗೆ ಕೆಲಸ ಕಾರ್ಯ ಮಾಡಿಕೊಟ್ಟಿದ್ರೆ ಸಾಕಷ್ಟೇ ಸಾಕು. ರೈತರದ್ದು ಇವ್ರದ್ದು ನಡೀತಾ ಇದೆ. ಅವರು ನಮಗೆ ಜಮೀನು ಬಿಡಲ್ಲ ಅಂತ ಅವರು ಕೊಡಬೇಕು ಅಂತ ಸರ್ಕಾರ ಅವ್ರು ಕೇಳಿದ್ರೆ ದುಡ್ಡು ಕೊಟ್ಬಿಟ್ರೆ ಏನಕ್ಕೆ ಅವ್ರು ಬಿಟ್ಬಿಡ್ತಾರಲ್ಲ ಸ್ವಾಮಿ. ಅವ್ರು ಕೇಳಿರೋ ದುಡ್ಡು ಕೊಡೋಕೆ ಸರ್ಕಾರ ರೆಡಿ ಇದೆ, ಆದ್ರೆ ಕೊಡ್ತಾ ಇಲ್ಲ ಅಂತ ಇವರು ರೈತರು ಹೇಳ್ತಾವ್ರೆ. ಮತ್ತೆ ಇದ್ರಲ್ಲಿ ಏನ್ ಹೇಳ್ಬೇಕು ನೀವು? ಕೊಡ್ಬೇಕು, ಸರ್ಕಾರಕ್ಕೆ ಅವ್ರ ಜಮೀನು ಕೊಡ್ಬೇಕು. ಅಭಿವೃದ್ಧಿ ಆಗ್ಬೇಕಾದ್ರೆ ಜಮೀನು ಕೊಡ್ಲೇಬೇಕು. ಇನ್ನೇನು ಮಾಡ್ತೀವಿ, ಎಲ್ಲಿ ನಿಂತೈತಿ? ಅಭಿವೃದ್ಧಿ ಆಗ್ಬೋದೆ, ಜಮೀನು ಕೊಡ್ಬೇಕು. ಆ ಸುತ್ತಮುತ್ತಲಿರೋರು ಆ ಜಮೀನುಗಳವ್ರಿಗೆ ಕೆಲಸನೂ ಕೊಡ್ಬೇಕು ಅವರೇ. ಆ ಥರ ಪ್ರೊಸೀಜರ್ ಮನೆಗೆ ಒಂದು ಕೆಲಸ ಸಿಕ್ಕಿದ್ರೆ ಒಳ್ಳೇದು ಸರ್. ಮನೆಗೆ ಒಂದು ಕೆಲಸ ಸಿಕ್ಕಿದ್ರೆ ಒಳ್ಳೇದು. ಬಡವರಿಗೆ ಸವರಿಗೆಲ್ಲ ಅನುಕೂಲ ಆಗ್ತದೆ ಸರ್. ಇದು ಬಹಳ ಹಿಂದುಳಿದ ತಾಲೂಕು ಆಗಿಬಿಟ್ಟಿದೆ ಶಿಡ್ಲಘಟ್ಟ ತಾಲೂಕು. ಇದು ತಾಲೂಕು ಅಲ್ಲ, ಹಳ್ಳಿನೂ ಅಲ್ಲ, ತಾಲೂಕು ಅಲ್ಲ, ಎರಡಕ್ಕೂ ತಪ್ಪಾಗ್ಬಿಟ್ಟದೆ ಇದು. ಯಾವ ಕಾಂಗ್ರೆಸ್ ಸರ್ಕಾರನೇ ಬಂದ್ರೆ ಒಳ್ಳೆ ಸರ್ ಬಡವರಿಗೆ ಬಗ್ಗರಿಗೆ. ಕಾಂಗ್ರೆಸ್ ಸರ್ಕಾರನೇ ಕಾಂಗ್ರೆಸ್ ಸರ್ಕಾರನೇ ಬಡವರಿಗೆ ಒಳ್ಳೇದು. ಏನು ಡಿ ಕೆ ಶಿವಕುಮಾರ್ ಅವ್ನು ಬಂದವನೇ ಏನೋ ಒಳ್ಳೆ ಸರ್ಕಾರ ಮಾಡ್ತಾನೆ ಅಂತ ನಮ್ಗೆಲ್ಲ ಅಭಿಪ್ರಾಯ ಇದೆ. ಪುಟ್ಟಂಜನಪ್ಪ ಮತ್ತೆ ರಾಜೇಗೌಡ ಇಬ್ಬರಲ್ಲಿ ಯಾರು ಕಾಂಗ್ರೆಸ್ ಸೀಟ್ ಕೊಡ್ಬೋದು ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಪುಟ್ಟಂಜನಪ್ಪನು ಮೊದಲಿಂದ ಬಡ ಬಗ್ಗರಿಗೆ ಸರ್ವಿಸ್ ಕೊಟ್ಕೊಂಡ್ ಬಂದಿರೋನು ಪುಟ್ಟಂಜನಣ್ಣ. ರಾಜೀವ್ ಗೌಡನು ಮಧ್ಯದಲ್ಲಿ ಬಂದಿರೋನು. ಆದರೆ ಪುಟ್ಟಂಜನಪ್ಪನ ಟಿಕೆಟ್ ಕೊಟ್ಟು ಈ ರಾಜೀವ್ ಗೌಡ್ ಸೇರಿಸ್ಕೊಂಡು ಇಬ್ರು ಒಂದಾಗಿ ಎರಡು ಕಣ್ಣಾಗ ತುಳಿದ್ರೆ, ಎರಡೂ ಕಣ್ಣು ಒಂದಾದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಇಲ್ಲಿ ಬರ್ತದ, ಇಲ್ಲ ಅಂದ್ರೆ ಬರೋದಿಲ್ಲ. ಯಾಕಂದ್ರೆ ಬಡವರು ಕಾಂಗ್ರೆಸ್ ಬತ್ತದ ನಮ್ಮನ್ನು ಕಾಪಾಡ್ತಾರ ಅನ್ನೋದು ಹಿಂಗೆ ಬೆಳೆಸ್ಕೊಂಡು ಹೋದ್ರಿ. ಅವ್ರೇನಂದ್ರೆ ಚೆನ್ನಾಗಿ ಮಾಡಿದ್ರು, ಮದುವೆ ಶೋಭನ ಎಲ್ಲ ಮಾಡಿದ್ರು. ಅದ್ರ ನಿಂಚ ಇವಾಗ ಏನಾದ್ರೆ ಅಂದರೆ ಇವಾಗ ಈ ಕಳ್ಳರೆಲ್ಲ ಹಿಡ್ದಾಗ ನೋಡಿದ್ರಿ ಬಡವರು ಎಲ್ಲ ಕೋಪ ಮಾಡ್ಕೊಂಡ್ಬೇಡ್ರಿ. ಈ ಬಡವರೆಲ್ಲ ಕಂಡಿಡ್ಕೊಂಡ್ರಿ. ಕೇಚ್ ಮನೆಪ್ಪನು ಈ ಮನೆಪ್ಪನು ನಮ್ಗೇನು ದಿಗ್ಲಿಲ್ಲ. ನೀವು ತಗೊಂಡೋಗಿ ಇಲ್ಲ ಡೆಲ್ಲಿದಾಗ ಮಾಡಿದ್ರಿ. ಇವಾಗ ಏನಂದ್ರೆ ಈ ಪುಟ್ಟಂಜನಪ್ಪನು ಅದನ್ನ ಸೋತೋಗ್ಲಿ ಬೀಳಲಿ ಇನ್ನೊಂದಾಗಲಿ ನಾವು ಇಷ್ಟೇ ಬಿದ್ದು ನಾವು ಕಾಪಾಡ್ಕೊಂತೀವಿ ಪುಟ್ಟಂಜನಪ್ಪನ. ಈಗ ಗೆದ್ದಿಲ್ಲ, ಗೆದ್ದಿದ್ರೆ ಹೋಯ್ತು. ಒಳ್ಳೆ ಮನ್ಸನ್ ಸ್ವಾಮಿ. ಏನ್ ಸಹಾಯ ಮಾಡಿದಾರೆ ನಿಮ್ಗೆ? ನಮ್ಗೇನು ಬೇಡ, ವ್ಯಕ್ತಿ ಒಳ್ಳೆನು ಸ್ವಾಮಿ. ಈಗ ಅಭಿವೃದ್ಧಿ ಮಾಡ್ತಾರಂತ ಗೊತ್ತಾ? ಮುಂದೆ ಮಾಡ್ತಾನ ಅಂತ ನಮ್ಗೆ ನಂಬಿಕೆ ಐತೆ. ಈಗಿರೋ ಶಾಸಕರೇನು ಮಾಡ್ತಾವ್ರ ಇಲ್ಲಿ ಕೆಲಸಗಳು? ಅವ್ರು ಮಾಡ್ತಾರ, ಅವ್ರು ಗಂಟೆ ಹಾಕ್ಯಂತಾರ. ಏನೋ ಬಡವ್ರಿಗೇನು ಬಿಟ್ಟಿಲ್ಲ. ನೀವು ಎಲ್ಲೇನು ಡೆಲ್ಲಿದಾಗ ಇಕ್ಕೊಂಡ್ರೆ ಇದು ಮೈಕ್ ತಗೊಂಡೋಗಿ ಇದೆಲ್ಲ ಮೋಸನೇ. ಈಗೇನಂದ್ರೆ ನಾವು ಬಡವರು ಇನ್ನೊಂದು ಮತ್ತೊಂದು ಪುಟ್ಟಂಜನಪ್ಪನ ನೋಡಿಲ್ಲ, ಎಲ್ಲ ಒಂದೇ ನೋಡ್ಕೊಂಡು ಹೋಗ್ತಾನೆ. ಹ್ಞೂ ಸ್ವಾಮಿ ಅಷ್ಟೇ. ಈಗ ಸರ್ಕಾರದಿಂದ ಬರೋ ಸವಲತ್ತು ಎಲ್ಲ ಬರ್ತಾ ಇತ್ತ ನಿಮ್ಗೆ? ಇಲ್ಲ ಸ್ವಾಮಿ, ಏನು ಬರ್ತಾ ಎಲ್ಲ ಮುಚ್ಚಿಕಂತಾರ. ನಮ್ಮ ಅಣ್ಣವನ ಅಂತ ಒಬ್ನು, ನನ್ನ ತಮ್ಮನ ಅಂತ ಒಬ್ನು. ಇಲ್ಲಿ ನಮ್ಗೇನು ದಿಗ್ಲೇ ಇಲ್ಲ ಸ್ವಾಮಿ. ಯಾವ ಊರು ನಿಮ್ದು? ನಮ್ದು ತಿಪ್ಪೇನಹಳ್ಳಿ. ಕೈವಾಡ್ತಾವ. ಶಿಡ್ಲಘಟ್ಟ ತಾಲೂಕು ಅಭಿವೃದ್ಧಿ ಚೆನ್ನಾಗಿ ನಡೀತಾ ಇದೆಯಾ? ಸುಮಾರಾಗಿ ನಡೀತಾ ಇದೆ ಸರ್. ಈಗ BN ರವಿಕುಮಾರ್ ಬಂದ್ಮೇಲೆ ಸ್ವಲ್ಪ ಚೆನ್ನಾಗಿ ನಡೀತಾ ಇದೆ. ಮುಂದೆ ಇನ್ನೇನೇನು ಅಭಿವೃದ್ಧಿ ಬೇಕಾಗಿದೆ ನಿಮ್ಗೆ? ಸರ್, ನಮ್ಮ ಪಟ್ಟಣದಲ್ಲಿ ಒಳಚರಂಡಿ ಮತ್ತು ನೀರು ಸಮಸ್ಯೆ ಜಾಸ್ತಿ ಇದೆ. ಅದನ್ನು ಮಾಡ್ತಾ ಇದ್ದಾರೆ BN ರವಿಕುಮಾರ್ ಅವರು. ಇನ್ನು ಸ್ವಲ್ಪ ಚೆನ್ನಾಗಿ ಮಾಡ್ರೆ ಇನ್ನೂ ಚೆನ್ನಾಗಿರ್ತದೆ ಅಂತ ನಮ್ಮ ಇದು. ಮತ್ತೆ ಇಲ್ಲಿ ರವಿಕುಮಾರ್ ಅವರು ಮುಂದಿನ ಚುನಾವಣೆಯಲ್ಲಿ
ಮತ್ತೆ ಗೆಲ್ಲೋ ಚಾನ್ಸಸ್ ಕಾಣಿಸ್ತಾ ಇದೆಯಾ? ಸರ್ ಡೆವಲಪ್ಮೆಂಟ್ ಏನ್ ಮಾಡ್ತಾ ಇದ್ದಾರೆ ನೋಡೋಣ, ಜನರು ಏನಿರ್ತದೆ. ಮತ್ತೆ ಇಲ್ಲಿ ಕಾಂಗ್ರೆಸ್ ಜಾಸ್ತಿ ಸ್ಟ್ರಾಂಗ್ ಆಗಿದೆಯಾ ಲಿಖಿತ? ಇಲ್ಲ ಸರ್, ಆತರ ಏನಿಲ್ಲ. ಅವ್ರ ಪಾರ್ಟಿನಲ್ಲಿ ಗೊಂದಲಗಳು ಜಾಸ್ತಿ ಇದೆ, 2-3 ಗ್ರೂಪ್ ಆಗಿದೆ. ಅವ್ರ ಗೊಂದಲಗಳಲ್ಲಿನೇ ಇದ್ದಾರೆ ಅವರು. ನಮ್ಮ ಇದು ರವಿಕುಮಾರ್ ಅವ್ರದ್ದು ಇದು ಮೂವ್ಮೆಂಟ್ ಜಾಸ್ತಿ ಇದೆ. 90% ಮುಸ್ಲಿಮ್ಸ್ ಎಲ್ಲ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾರೆ, ಮತ್ತೆ ನೀವು ಯಾಕೆ JDS ಸಪೋರ್ಟ್ ಮಾಡ್ತಾ ಇದ್ರ? JDS ಅಂತ ಇಲ್ಲ ಸರ್, ಡೆವಲಪ್ಮೆಂಟ್ಗೆ ಸಪೋರ್ಟ್ ಮಾಡ್ತಾ ಇರೋದು ನಾವು. JDS ಅಂತ ಏನಿಲ್ಲ ನಮ್ಗೆ, ಡೆವಲಪ್ಮೆಂಟ್. ಈಗ ಮುಸ್ಲಿಮ್ಸ್ ಪಕ್ಷ ಅಂತ ಮೊದಲಿಂದಾನು ಇಲ್ಲಿ ಜಾಸ್ತಿ ಬಂದಿರೋದು ಕಾಂಗ್ರೆಸ್ ಆಡಳಿತ ಮಾಡಿರೋದು. ಅಷ್ಟೇನ್ ಡೆವಲಪ್ಮೆಂಟ್ ಆಗಿರಲಿಲ್ಲ. ಈಗ ನಡೀತಾ ಇದೆ, ಡೆವಲಪ್ಮೆಂಟ್ ಆಗ್ತಾ ಇದೆ. ಅದಕ್ಕೆ ನಾವು ಸಹಕಾರ ಕೊಡ್ಬೇಕಲ್ಲ ಜನರು. ಮತ್ತೆ ನಿಮ್ಮ ಕಮ್ಯುನಿಟಿಗೆಲ್ಲ ಅನ್ನದಾನ ಎಲ್ಲ ಸಿಗ್ತಾ ಇದೆ ಸರ್, ರಾಜ್ಯ ಸರ್ಕಾರ ಕೊಡ್ತಾ ಇದೆ. ರವಿಕುಮಾರ್ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಯಾವ ಇದು ಅನುದಾನ ಎಲ್ಲ ಕೊಡ್ತಾ ಇದ್ದಾರೆ ಅವರು. BN ರವಿಕುಮಾರ್ ಅವರು ಶಾಸಕರು ಪ್ರೆಸೆಂಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ಅವ್ರ ಮೇಲೇ ನಮಗೆ ಅಭಿಮಾನ ಇದೆ. ಎಲ್ಲ ವಾರ್ಡ್ಗಳಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ನೀರು ವ್ಯವಸ್ಥೆ, ರೋಡ್ಗಳು, ಚರಂಡಿಗಳು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಮೇಲೇ ನಮಗೆ ಬೆಂಬಲ ಇದೆ ಸರ್. ಮುಂದಿನ ಮತ್ತೆ ಚುನಾವಣೆಯಲ್ಲಿ ಯಾರು ಸಪೋರ್ಟ್ ಮಾಡ್ತೀರಾ ನೀವು? ನಾವೆಲ್ಲ BN ರವಿಕುಮಾರ್ ಅವ್ರಿಗೆ ಸರ್. ಮತ್ತೆ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಯಾರು ಮಾಡಬಹುದು ನಿಮ್ಮ ಅನಿಸಿಕೆ ಪ್ರಕಾರ? ಸರ್ ಅದು ಗೊತ್ತಿಲ್ಲ ಸರ್, ಕಾಂಗ್ರೆಸ್ ಪರಿಸ್ಥಿತಿ ನಮ್ಗೆ ಗೊತ್ತಿಲ್ಲ ಸರ್. ಮತ್ತೆ ಇಲ್ಲಿ JDS ಸ್ಟ್ರಾಂಗ್ ಆಗಿದೆಯಾ? ಸ್ಟ್ರಾಂಗ್ ಆಗಿದೆ ಸರ್. JDS ಸ್ಟ್ರಾಂಗ್ ಆಗಿದೆ. ಹೌದು ಸರ್. ಅಭಿವೃದ್ಧಿ ನಡೀತಿದೆಯಾ? ನಡೀತಾ ಇದೆ ಸರ್. ಇನ್ನು ಏನು ನಡಿಬೇಕಾಗಿರೋದಿದೆ ಪೆಂಡಿಂಗ್? ಸರ್ ಇವಾಗ ಸದ್ಯಕ್ಕೆ ಒಳಚರಂಡಿ ನಡೀತಾ ಇದೆ. ಇನ್ನು ಕೆಲವು ವಾರ್ಡ್ಗಳಿಗೆ ಬಂದಿಲ್ಲ, ಬರುತ್ತೆ ಸರ್, 100% ಬರುತ್ತೆ. ರವಿ ಅವರು ಚೆನ್ನಾಗಿ ಮಾಡ್ತಾರೆ. ಗೌರ್ಮೆಂಟ್ ಕಡೆಯಿಂದ ನಿಮ್ಗೆ ಶಿಲ್ಘಟ್ಟ ತಾಲೂಕಿಗೆ ಸರ್ ರವಿಕುಮಾರ್ ಅವರು ಚೆನ್ನಾಗಿ ಮಾಡ್ತಾರಂತ ಅವ್ರ ಮೇಲೆ ನಮಗೆ ಬೆಂಬಲ ಇದೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ನಮ್ಮ ಹೆಸರು ಆನಂದ್ ಅಂತ, ನಾವು ಆಟೋ ಡ್ರೈವರು. ಈ ಗ್ಯಾಸು ಎಲ್ಲ ಕರೆಕ್ಟಾಗಿ ಸಿಗ್ತಾ ಇದೆ, ಏನು ನಮಗೇನು ತೊಂದರೆ ಏನಿಲ್ಲ. ಮತ್ತು ನಮ್ಮ ಟೌನಲ್ಲಿ ಅಷ್ಟೇ ನಮ್ಮ MLA ಅವರು ಪರವಾಗಿ ಚೆನ್ನಾಗಿ ಕೆಲಸಗಳು ಮಾಡಿಸ್ತಾ ಇದ್ದಾರೆ, ಅದರಲ್ಲಿ 2 ಮಾತಿಲ್ಲ. ಏನಕ್ಕಾಗಲಿ ರೆಸ್ಪಾನ್ಸು ಮಾಡ್ತಾರೆ. ಏನಾನ ಒಂದು ಕಷ್ಟ ಅಂತ ಹೋದರೆ ಪಾಪ ಅವ್ರ ಕೈಲಾಗಿದ್ದು ಹೆಲ್ಪ್ ಮಾಡ್ತಾರೆ, ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಜನಕ್ಕೂ ಅಷ್ಟೇ. ಇಲ್ಲಿ ಯಾವುದೇ ಥರ ತೊಂದರೆಗಳೇನು ಮಾಡ್ತಾ ಇಲ್ಲ ಯಾರಿಗೂ ಅಷ್ಟೇ. ಇನ್ನೂ ಕೆಲಸ ಮಾಡಿಕೊಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್. ಪ್ರತಿದಿನ ಸಿಗ್ತಾರಾ MLA ನಿಮ್ಮ ಕೈಲಿ? ಹಾಂ ಸರ್, ಮನೆ ಹತ್ರ ಸಿಗ್ತಾರೆ ಹೋದರೆ. ಇಲ್ಲಿ ಟೌನಲ್ಲಿ ಅವಾಗ ಬರ್ತಾರೆ ಪಾಪ ಕೆಲಸ ಮಾಡಿಸೋ ಟೈಮಲ್ಲಿ ಎಲ್ಲ. ಪರವಾಗಿಲ್ಲ ಸರ್, ಸಿಗ್ತಾರೆ. ಮುಂದಿನ ಚುನಾವಣೆಯಲ್ಲಿ ಯಾರು ಗೆಲ್ಬೋದು ನಿಮ್ಮ ಅನಿಸಿಕೆ ಪ್ರಕಾರ? ನಮಗೆ ರವೀಣ ಗೆಲ್ಬೋದು ಸರ್, ಯಾಕಂದರೆ ಚೆನ್ನಾಗಿ ಕೆಲಸ ಮಾಡಿಸ್ತಾ ಇದ್ದಾರೆ. ಏನೇ ಹೋಗ್ಲಿ ಇಂಥ ಪ್ರಾಬ್ಲಮ್ ಅಂತ ಪಾಪ ಸಾಲ್ವ್ ಮಾಡ್ತಾರೆ. ಮತ್ತೆ ರವೀಣಕ್ಕೆ ಆಪೋಸಿಟ್ ಯಾರು ನಿಂತ್ಕೋಬಹುದು ಕಾಂಗ್ರೆಸ್ ಅಲ್ಲಿ? ಅದ್ರ ಬಗ್ಗೆ ನಮಗೆ ಐಡಿಯಾ ಇಲ್ಲ ಸರ್. ಅವರು ಇವಾಗ 2 ಬಣ ಅಂತ ಒದ್ದಾಡ್ತಾ ಇದ್ದಾರೆ. ಯಾರು ಸಿಗ್ತಾಯಿತ್ತೋ ಯಾರಿಗೆ ಬಿಡ್ತಾಯಿದ್ದೋ ಗೊತ್ತಿಲ್ಲ. ಪರವಾಗಿಲ್ಲ. ಅವರಿಬ್ಬರಲ್ಲಿ ಯಾರು ಬೆಸ್ಟ್ ಅಂದ್ಕೊಂಡಿಲ್ಲ? ಯಾರಿಬ್ಬರ ಸರ್ ಕಾಂಗ್ರೆಸ್ ಅಲ್ಲಿ? ಪುಟ್ಟಾಂಜನಪ್ಪ ಮತ್ತೆ ರಾಜೀವ್ ಗೌಡ್ರು. ಅವರಿಬ್ಬರಲ್ಲಿ ನಾವು ಪುಟ್ಟಾಂಜನಪ್ಪನೇ ಪರವಾಗಿಲ್ಲ ಅನಿಸ್ತೈತೆ ನಮಗೆ. ನೆಕ್ಸ್ಟ್ ಹಂಗಾದ್ರೆ ಇವರಿಬ್ಬರಿಗೂ ಫೈಟ್ ಇರ್ಬೋದು? ಇರ್ಬೋದು ಸರ್. ಮತ್ತೆ ಇನ್ನೇನೇನು ಬೇಕು ಶಿಲ್ಘಟ್ಟ ಕ್ಷೇತ್ರದಲ್ಲಿ? ಇನ್ನೇನು ಡೆವಲಪ್ ಆಗ್ಬೇಕು ಅನ್ಕೊಂಡಿದ್ರೆ? ರಸ್ತೆಗಳಾಗ್ಬೋದು, ನೀರಾಗ್ಬೋದು? ಸರ್ ಇವಾಗ ಸದ್ಯಕ್ಕೆ ಆ ಥರ ಇಲ್ದಿರೋವೆಲ್ಲ ಡೆವಲಪ್ ಮಾಡಿದ್ದಾರೆ. ಈಗ ಬೈಪಾಸ್ ಇರ್ಬೋದು, ಸುಮಾರು ವರ್ಷಗಳಿಂದ ಆ ಕಡೆ ಹೋಗೋಕ್ಕೆ ಆಗ್ತಾ ಇರಲ್ಲ, ಇವಾಗ ತುಂಬ ಚೆನ್ನಾಗಿದೆ. ಈ ಒಳಗಡೆ ಚರಂಡಿ ವ್ಯವಸ್ಥೆನೂ ಅಷ್ಟೇ ಎಲ್ಲ ಪಾಪ ಹೊಸ್ದಾಗಿ ಮಾಡಿಸ್ತಾ ಇದ್ದಾರೆ. ರೋಡ್ಗಳು ಅಷ್ಟೇ ಒಳ್ಳೊಳ್ಳೆ ರೋಡ್ಸು ಮಾಡಿಸ್ತಾ ಇದ್ದಾರೆ. ಕ್ವಾಲಿಟಿ ಚೆನ್ನಾಗಿ ಇದು ಮಾಡಿ ಅವರೇ ಶಾಸಕರೇ ಹೋಗಿ ಪರಿಶೀಲನೆ ಮಾಡಿ ನೋಡಿ ಕ್ವಾಲಿಟಿನೂ ಚೆಕ್ ಮಾಡ್ತಾರೆ. ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ ಸರ್ ಕೆಲಸ. ಡೆವಲಪ್ಮೆಂಟ್ಸ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆಟೋ ಚಾಲಕರಿಗೆ ಏನಾದರೂ ಕೊಡುಗೆನ ಕೊಡ್ತಾವ್ರ ರವಿ ಅವರು? ನಾವು ಏನಕ್ಕೂ ಅಂತ ಹೋಗಿಲ್ಲ ಸರ್ ಹತ್ರ. ಹೋದ್ರೆ ಪಾಪ ಅವರು ರೆಸ್ಪಾನ್ಸ್ ಮಾಡ್ತಾರೆ, ಅದ್ರ ಬಗ್ಗೆ 2 ಮಾತಿಲ್ಲ. ನಾವೇನು ಹೋಗ್ತಾ ಇಲ್ಲ ಅಷ್ಟೇ. ಶಿಲ್ಘಟ್ಟ ಟೌನಲ್ಲಿ ಎಷ್ಟು ಆಟೋ? ಸರ್ ನಮ್ದೊಂದು 300 ಆಟೋ ಇದೆ ಸರ್ ಟೋಟಲ್ ಶಿಲ್ಘಟ್ಟ. ಯೂನಿಯನ್ ಆಗಿದ್ರ? ಯೂನಿಯನ್ ಎಲ್ಲ ಆಗಿದೆ. ಅಂದರೆ ಇಲ್ಲಿ ಪಾಪ ಏನು ಅಂದರೆ ಒಂದು ಗ್ಯಾಸ್ ಬಂಕು ವ್ಯವಸ್ಥೆ ಇಲ್ಲ ಸರ್. ಎಲ್ಲ ಚಿಕ್ಕಬಳ್ಳಾಪುರ ಹೋಗ್ಬೇಕು, ಬೇರೆ ಕಡೆ ಹೋಗಿ ತುಂಬಿಸ್ಕೊಂಬರ್ಬೇಕು. ಅದೊಂದು ಮಾಡಿಸ್ಕೊಟ್ರೆ ನಮ್ಮ ಡ್ರೈವರ್ಗಳಿಗೆ ತುಂಬ ಅನುಕೂಲ ಆಗ್ತೈತೆ.
ಅದೊಂದು ಮಾಡಿಕೊಡ್ಬೇಕು ಅಂತ ನಿಮ್ಮ ಕಡೆಯಿಂದನೂ ಒಂದು ಅದ್ರ ಬಗ್ಗೆ ಒಂದು ರಿಕ್ವೆಸ್ಟು ತಿಳಿಸಿದ್ರೆ ನಮ್ಮ ಡ್ರೈವರ್ಗಳು ಒಳ್ಳೇದಾಗ್ತೈತೆ. ಮತ್ತೆ ದಿನ ನೀವು ಗ್ಯಾಸ್ ಹಾಕ್ಸ್ಕೋಬೇಕಾದ್ರೆ ಚಿಕ್ಕಬಳ್ಳಾಪುರ ಬರ್ಬೇಕು. ಹೌದು ಸರ್, ಚಿಕ್ಕಬಳ್ಳಾಪುರ ಇಲ್ಲ ಜಂಗಕೋಟೆ ಅಲ್ಲಿಗೆ ಹೋಗ್ಬೇಕಾಗ್ತೈತೆ ಬಂಕು. ಇನ್ನು ಇಲ್ಲಿ ಫಿಲ್ಲಿಂಗ್ ಮಾಡೋದಂದ್ರೆ ರೈಡುಗಳು ಅವು ಇವು ಆದ್ರೆ ಯಾರು ಫಿಲ್ ಮಾಡಲ್ಲ. ಸಮಸ್ಯೆಗಳು ಅದೇ ಸ್ವಲ್ಪ ಸಮಸ್ಯೆ ಬಿಟ್ರೆ ಇನ್ನೇನಕ್ಕೂ ಸಮಸ್ಯೆ ಅಂತದೇನು ಇಲ್ಲ. ನಿಮ್ಮೂರಿಗೆ CNG ಬೇಕಾಗುತ್ತೆ ಈಗ? CNG ಈಗ ಇಲ್ಲಿ ಇದ್ರಲ್ಲಿ ಮಾಡ್ತಾ ಇದಾರೆ ಭಕ್ತರಳ್ಳಿ ಗೇಟಲ್ಲೇ. LPG ಮಾಡಿಸಿದ್ರೆ ಒಳ್ಳೆ ಸರ್. ನಿಮ್ಗೆ LPG ಬೇಕಾ CNG ಬೇಕಾ? LPG ಇಲ್ಲಿ ಎಲ್ಲ ಜಾಸ್ತಿ LPG ಗಾಡಿಗಳೇ ಇರೋದು, CNG ಕಡಿಮೆ. CNG ಕಡಿಮೆ ಇದೆ, LPG ಜಾಸ್ತಿ ಇದೆ. LPG ಜಾಸ್ತಿ ಇದೆ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಆನಂದ್ ಅಂತ. ಈ ತಾಲೂಕಿನಲ್ಲಿ ಕಾಂಗ್ರೆಸ್ 40 ವರ್ಷದಿಂದ ಆಡಳಿತ ಮಾಡಿದ್ರು ಏನು ಮಾಡಲಿಲ್ಲ. JDS ಬಂದಾಗ ತಾಲೂಕು ಡೆವಲಪ್ಮೆಂಟ್ ಆಗಿದೆ. ಹುಟ್ಟೂನು ಇಲ್ಲ, ಹುಟ್ಟೋದು ಜನ ಬೆಂಬಲ ಇತ್ತು, ಮುನಿಯಪ್ಪನ ಜೊತೆ ಸೇರಿ ಅದು ಬೆಂಬಲ ಹೋಗ್ಬಿಟ್ಟಿದೆ. ರಾಜೀವ್ಗಳನ್ನು ಸುಮ್ಮನೆ ಆಟಿಕೊಂಡು ಲೆಕ್ಕಕ್ಕೆ ಜನ ಇವಾಗ ಇವ್ರಿಗೆ ಕಿತ್ತಾಡ್ಕೊಂಡು JDS ಪಾರ್ಟಿಗೆ ರೆವಿನ್ಯೂ ಗೊತ್ತ. ಈ ತಾಲೂಕು ಈ ಸರ್ಕಾರ ಕಾಂಗ್ರೆಸ್ ಇದ್ರು JDS ಶಾಸಕರಿದ್ರು ಅನುದಾನ ತಂದು ಡೆವಲಪ್ಮೆಂಟು, ರಸ್ತೆ ಆಗಲಿ, ನೀರಾಗಲಿ, ಚರಂಡಿ ಆಗಲಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇವರು ಸುಮ್ಮನೆ ನಾನು ಕ್ಯಾಂಡಿಡೇಟ್ ಅಂತ ಕಿತ್ತಾಡ್ಕೊಂಡು ಡೆವಲಪ್ಮೆಂಟ್ ಮಾಡಿದ್ರೆ ಜನಗಳಿಗೆ ತೋರಿಸ್ಕೊತಾರೆ. ಆದರೆ ಅವ್ರಿಗೆ ಜನ ಮತ್ತೆ ಇಲ್ಲಿ ಪುಟ್ಟಾಂಜನ ಚೆನ್ನಾಗಿ ಕೆಲಸಗಳು ಮಾಡೋರ? ಏನು ಕೆಲಸ ಮಾಡೋಕ್ಕಾಗ್ತದೆ? ಸರ್ಕಾರ ಇದೆ ಇದ್ರೂ ಅವ್ರ MLA ಎದ ಸುಮ್ಮನೆ ಈ ಜನಗಳಿಗೆ ನಾನು ಅದು ಇದು ಹಾಸ್ಪಿಟ್ಲಿಗೆ ಏನೋ ಅಂತ ಇಂಥ ಕೆಲಸ ಮಾಡ್ತಾರೆ. ಸರ್ಕಾರದಿಂದ ತಂದು ಏನು ಮಾಡೋಕ್ಕಾಗ್ತದೆ? ಏನು ಮಾಡ್ತಾರೆ. ರಾಜೀವ್ ಗೌಡ್ರು ಅವ್ರು ಸುಮ್ಮನೆ ಕಿತ್ತಾಡ್ಕೊಂಡು ಅಲ್ಲಿ ತತ್ತೀನಿ ಇಲ್ಲಿ ತತ್ತೀನಿ ಅಂತ ಹೋಗ್ತಾರೆ. ಯಾವುದೊಂದು ಗಲಾಟೆ ಮಾಡ್ಕೊಂಡು ಕೇಸ್ ಹಾಕ್ಸ್ಕೊಂಡು 2 ದಿನ ಓಡೋಗ್ತಾರೆ. ಈ ರೀತಿ ಮಾಡಿದವ್ರು ಅವ್ರಿಗೆ ಯಾರು ಓಟ? ಮತ್ತೆ ರವಿ ಅವರು ಮಾಮೂಲಿ ಸರ್ಕಾರ ಇಲ್ದಿದ್ರು ಅನುದಾನ ತಂದು ಇವರಿಬ್ಬರಿಗೆ ಡೆವಲಪ್ಮೆಂಟ್ ಮಾಡ್ತಾರೆ. ಮುಂದಿನ ಚುನಾವಣೆಯಲ್ಲಿ ಯಾರು ಗೆಲ್ಬೋದು? ರವಿನೇ ಗೆಲ್ಲೋದ, ಇವರಿಬ್ಬರು ಗೆಲ್ಲಕ್ಕ